ಬಲೋ ಭೋವಿ ಸಮಾಜಕ್ಕೆ ಜೈ ಬಲೋ ಶ್ರೀ 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 ಇಮ್ಮಡಿ ಸಿದ್ದರಾಮಯ್ಯ ಮಹಾಸ್ವಾಮೀಜಿಗಳಿಗೆ ಜೈ ಬಲೋ ಭೋವಿ ಸಮಾಜಕ್ಕೆ. ಭೋವಿ ಸಮಾಜದಿಂದ ಕೋಲಾರ ಜಿಲ್ಲೆ ಮುಳಬಾಲ್ ತಾಲೂಕಿಂದ ಒಳ ಮೀಸಲಾತಿ ವಿರೋಧಿಸಿ ನಾಗಮೋಹನ್ ದಾಸ್ ವರದಿಯನ್ನ ರದ್ದು ಮಾಡಬೇಕು. ಮತ್ತೆ ಹಳೆ ಪದ್ಧತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನು ಕೊಟ್ಟಿದ್ರು 18% ಅಲ್ಲಿ ಹಳೆ ಪದ್ಧತಿಯಲ್ಲಿ ಎಲ್ಲ SC ST ಗೆ ಏನು ಅನುಕೂಲ ಆಗಿದೆ ಅದೇ ಆಗಲಿ ಅಂತ ಒತ್ತಾಯಕ್ಕೆ ಇವತ್ತು ಬೆಂಗಳೂರು ಚಲೋನ ಮಾಡ್ಕೊಂಡು ಫ್ರೀಡಂ ಪಾರ್ಕ್ ಇಡೀ ಕರ್ನಾಟಕ ರಾಜ್ಯ ಭೋವಿ ಸಮಾಜ ಕೊರ್ಮ ಕೊರ್ಚ ಲಂಬಾಡಿ ಚಲವಾದಿ ಎಲ್ಲ ಕೂಡ ನಾವು ಅದ್ದೂರಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಮುಳಬಾಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಎಲ್ಲ ನಮ್ಮ ನಾಯಕರಿಗೆಲ್ಲ ಕೂಡ ನೇತೃತ್ವದಲ್ಲಿ ನಾವು ಯಾರು ನಮ್ಮ ಸ್ವಂತ ಇಚ್ಛೆಯಿಂದ ಎಲ್ಲ ಸಾರ್ವಜನಿಕ ಸ್ವಂತ ಇಚ್ಛೆಯಿಂದ ಭೋವಿ ಸಮಾಜ ಇವತ್ತು ಮುಳಬಾಲ್ದ 20 ಬಸ್ಸನ್ನು ಹೊರಟಿದ್ದೀವಿ. ಈ ಏನು ಇವತ್ತು ಹೋರಾಟ ಮಾಡ್ತೀವಿ ಅದನ್ನು ಭಗವಂತ ನಮ್ಗೆ ಒಳ್ಳೇದು ಮಾಡಿ ಜಯವಾಗಲಿ ಅಂತ ಆ ಸ್ವಾಮೀಜಿಗಳನ್ನ ಮತ್ತು ಸರ್ಕಾರವನ್ನು ದಯವಿಟ್ಟು ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ನಮಗೆ ಈ 101 ಜಾತಿಗಳಿಗೆ ಸಹಕರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಈ ದಿನ ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಒಳ ಮೀಸಲಾತಿ ವಿರುದ್ಧ ನಮಗೆ ಒಳ ಮೀಸಲಾತಿ ವಿರುದ್ಧ ಇದನ್ನು ರದ್ದು ಮಾಡೋದಕ್ಕೆ ನಮ್ಮ ನಾಗಮೋಹನ್ ದಾಸ್ ಅವರ ವರದಿಯನ್ನು ರದ್ದು ಮಾಡಲಿಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಸುಮಾರು 20 ಬಸ್ಸುಗಳಲ್ಲಿ ನಾವೆಲ್ಲ ಇದಕ್ಕೆ ಹೋರಾಟಕ್ಕೆ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಸರ್ಕಾರ ಇದನ್ನು ಇದು ಮಾಡಿ ಗಮನಿಸಿ ಒಳ ಮೀಸಲಾತಿ ಇದನ್ನ ರದ್ದು ಮಾಡಬೇಕು ಅಂತೇಳಿ ನಾವೆಲ್ಲ ಸುಮಾರು ಮುಳಬಾಗಿಲಿಂದ ಸುಮಾರು ಒಂದು 20 ಬಸ್ಗಳಲ್ಲಿ ಹೊರಟಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಮುಳಬಾಗಿಲು ತಾಲೂಕಿನಿಂದ ಅತಿ ಹೆಚ್ಚು ಜನ ಸೇರಿ ನಾವು ಬೃಹತ್ ಮಟ್ಟದಲ್ಲಿ ಬೆಂಗಳೂರು ಚಲೋ ಅಂತ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಯಾಣಗೊಂಡಿದ್ದೀವಿ. ಇವತ್ತು ಒಳ ಮೀಸಲಾತಿ ನಮಗೆ ನಾಗಮೋಹನ್ ದಾಸ್ ಕೊಟ್ಟಿರುವ ವರದಿಯಲ್ಲಿ ನಮ್ಮ ಭೋವಿ ಕೊರ್ಚ ಕೊರ್ಮ ಎಲ್ಲಾ ಜಾತಿಗಳ ಉಪಜಾತಿಗಳಲ್ಲಿ ನಮ್ಗೆ ಅನ್ಯಾಯ ಆಗಿದೆ. ಅವರು ಸುಮಾರು ಸರಿ ಹೇಳ್ತಾ ಇರ್ತಾರೋ ನಾನು ಜಸ್ಟ್ ಪಾಸ್ ಅಂತ. ಆ ಜಸ್ಟ್ ಪಾಸ್ ಅನ್ನ ನಮ್ಮ ಜಾತಿಗೆ ಇದು ಮಾಡಿದಾರಷ್ಟೇ. ಅವರ ವೈಜ್ಞಾನಿಕ ಕಾರಣದಿಂದ ಅವ್ರಿಗೆ ಅನುಕೂಲ ರೀತಿಯಲ್ಲಿ ನಮ್ಮ ಜಾತಿಗಳನ್ನು ಉಪಜಾತಿಗಳನ್ನು ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಇದನ್ನ ಗಮನಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, DK ಶಿವಕುಮಾರ್ ಆಗ್ಬೋದು, ಎಲ್ಲರೂ ಸೇರಿ ಇದನ್ನ ಪರಿಗಣಿಸಿ ನಮ್ಮ ಅನೇಕ ಉಪಜಾತಿಗಳಿಗೆ ಒಂದು ಹಳೆ ರೋಸ್ಟರ್ ಪದ್ಧತಿಯನ್ನ ಏನಿದೆಯೋ ಅದನ್ನೇ ಮುಂದುವರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ಹೆಚ್ಚಾಗಿ ನಮ್ಮ ಸ್ವಾಮೀಜಿ ಹಾಗೂ ನಮ್ಮ ಗೋಪಾಲಣ್ಣ ಮುಖಾಂತರ ನೇತೃತ್ವದಲ್ಲಿ ಹೆಚ್ಚು ಜನ ಇಲ್ಲಿ ಮುಳಬಾಗಿಲು ತಾಲೂಕಿಂದ 20 ಬಸ್ಸನ್ನ ಹೊರಟಿದ್ದೀವಿ. ನಿಮ್ಗೆ ಎಲ್ರಿಗೂ ನಮ್ಮ ಚಳುವಳಿಯನ್ನ ಮುಂದುವರಿಸಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ತಮ್ಮಲ್ಲಿ ಬಯಸ್ತೀವಿ. ಮುಳಬಾಗಿಲು ತಾಲೂಕಿನ ಕೋಲಾರ ಜಿಲ್ಲಾಧ್ಯಕ್ಷರಾದ CV ಗೋಪಾಲಣ್ಣ ನೇತೃತ್ವದಲ್ಲಿ ಮುಳಬಾಗಿಲಿಂದ ನಮಗೆ ಈ ಭೋವಿ ಜನಾಂಗ ಎಲ್ಲ ಉಪಜಾತಿಗಳಿಗೆ ತೊಂದರೆ ಆಗಿರೋದ್ರಿಂದ ನಾವು ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ನಮಗೆ ಈ ಸರ್ಕಾರ ನಮಗೆ ಮುನ್ನೆಚ್ಚರಿಕೆ ಕೊಡಬೇಕಂತ ತಮ್ಮಲ್ಲಿ ವಿನಂತಿ. ಕರ್ನಾಟಕ ರಾಜ್ಯದ ಕೊರಚ ಕೊರಮ ಲಂಬಾಣಿ ಭೋವಿ ಹಾಗೂ ಚಲವಾದಿ ಜನಾಂಗದವರೆಗೂ 101 ಉಪಜಾತಿಗಳಲ್ಲಿ ಕೆಲವು ಜಾತಿಗಳಿಗೆ ಮಾತ್ರ ಒಂದು ಜಾತಿಗೆ ಸೀಮಿತವಾಗಿ ನಾಗಮೋಹನ್ ದಾಸ್ ವರದಿ ಕಂಡು ಬಂದಿದ್ದು ಮೇಲ್ನೋಟಕ್ಕೆಲ್ಲ ಸಾಬೀತಾಗಿದೆ. ಅದೇ ರೀತಿಯಾಗಿ ನಾಗಮೋಹನ್ ದಾಸ್ ವರದಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ರದ್ದುಪಡಿಸಿ ಯಥಾಸ್ಥಿತಿ ಏನು ರೋಸ್ಟರ್ ಪ್ರಕಾರ ಹಿಂದೆ ಕಾನೂನು ರೀತಿಯಲ್ಲಿ 101 ಉಪಜಾತಿಗಳಿಗೆ ಕಾನೂನು ರೀತಿಯಲ್ಲಿ ವ್ಯವಸ್ಥೆ ಆಗ್ತಾ ಇತ್ತು ಅದನ್ನ ಮುಂದುವರಿಸಬೇಕಂತ ಹೇಳ್ಬಿಟ್ಟು ಮಾನ್ಯ ಸರ್ಕಾರಕ್ಕೆ ಈ ಒಂದು ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ CV ಗೋಪಾಲಣ್ಣವರಾಗಲಿ, ನಮ್ಮ ಕೋಲಾರ MP ಅವರಾಗಲಿ, ಯಾವುದೇ ರೀತಿಯಲ್ಲಿ ನಮ್ಮ ಜನಾಂಗದವರು ಎಲ್ಲ ಒಟ್ಟುಗೂಡಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಅದು ಇವತ್ತಿನ ದಿನ ಇಡೀ ರಾಜ್ಯದ ಜನ ಬಂದು ಯಶಸ್ವಿಗೊಳಿಸಿ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಬೇಕಂತ ಹೇಳ್ಬಿಟ್ಟು ಈ ನಮ್ಮ ಮುಳಬಾಗಿಲು ತಾಲೂಕಿನ ಸುಮಾರು 20 ರಿಂದ 24 ಬಸ್ಗಳಿಂದ ಎಲ್ಲಾ ಜನಾಂಗದವರು ಒಟ್ಟಾಗಿ ನಾವು ಪ್ರಯಾಣ ಬೆಳೆಸುತ್ತಿದ್ದೇವೆ. ಈ ಸಭೆಗೆ ಎಲ್ಲರೂ ಸಹಕರಿಸಿ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ
ಮಾಧ್ಯಮ ಮಿತ್ರರಲ್ಲಿ ಕೂಡ ನಾನು ಮನವಿ ಮಾಡಿಕೊಳ್ತಾ ಹೇಳಿ ಮಾತನ್ನು ಮುಗಿಸುತ್ತೇನೆ. ఎక్కల జనాలు మంగాళిలా